ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಸ್ಮಾರ್ಟ್ ಡೆಸ್ಕ್ಟಾಪ್ ವೆದರ್ ಸ್ಟೇಷನ್. ಇದನ್ನು ಆಲಿಬಾಬಾ ವೆಬ್ಸೈಟಿಂದ ತರಿಸ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಇದನ್ನು ಅನ್ಬಾಕ್ಸ್ ಮಾಡಿದ್ದು ಯಾವ ರೀತಿಯ ವರ್ಕ್ ಆಗುತ್ತೆ ಅಂತ ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿ ರಿವ್ಯೂನ ಮಾಡ್ತಾ ಇದ್ದೀನಿ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಈಗ ಈ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೀವು ಆಲಿಬಾಬಾ ವೆಬ್ಸೈಟಿಂದ ಬುಕ್ ಮಾಡಿದ್ರೆ ಚೈನಾಯಿಂದ ಡೈರೆಕ್ಟು ಈ ಥರ ಬರುತ್ತೆ. ಓಪನ್ ಮಾಡಿದ್ರೆ ನೋಡಿ, ಒಳಗಡೆ ಸ್ಮಾರ್ಟ್ ಡೆಸ್ಕ್ಟಾಪ್ ಗ್ಯಾಜೆಟ್ ಅಂತ ಇದೆ. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋರು ಗೀಕ್ ಮ್ಯಾಜಿಕ್. ಜೊತೆಗೆ ಒಂದು QR ಕೋಡ್ನ ಕೊಟ್ಟಿದ್ದಾರೆ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಮ್ಯಾನ್ಯುಯಲ್ನ ಡೌನ್ಲೋಡ್ ಮಾಡ್ಕೊಬೋದು, ಈ ಡಿವೈಸ್ನ ಯಾವ ರೀತಿ ಸೆಟಪ್ ಮಾಡೋದು ಅಂತ. ಆ್ಯಂಡ್ ಜೊತೆಗೆ ಒಂದು ಟೈಪ್-C ಕೇಬಲ್ನ ಕೊಟ್ಟಿದ್ದಾರೆ ನೋಡಿ. ಈ ಟೈಪ್-Cನ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. USB ಇಂದ ವರ್ಕ್ ಆಗುತ್ತೆ ನೋಡಿ. ಬಾಕ್ಸ್ ಮೇಲೆ ಇದ್ರ ಸೈಜು ಮತ್ತು ವೆಯ್ಟ್ನ ಕೊಟ್ಟಿದ್ದಾರೆ. 20 ಗ್ರಾಮ್ ಇದೆ. ಆ್ಯಂಡ್ ಇದರಲ್ಲಿ ಮಾಡೆಲ್ಸು ಬರುತ್ತೆ. ಸ್ಮಾರ್ಟ್ TV ಅಲ್ಟ್ರಾ ಮತ್ತು ಪ್ರೋ ಅಂತ ಬರುತ್ತೆ. ಪ್ರೋ ಬಂದು ಇನ್ನೂ ಜಾಸ್ತಿ ಫೀಚರ್ ಬರುತ್ತೆ. ಇದು ಅಲ್ಟ್ರಾ ವರ್ಷನ್ ಆ್ಯಂಡ್ ಕಲರ್ಸ್ ಎಲ್ಲ ಬರುತ್ತೆ. ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಬಾಕ್ಸ್ನ ಓಪನ್ ಮಾಡಿದ್ರೆ ನೋಡಿ, ನಾನು ಯೆಲ್ಲೋ ಕಲರ್ ಡಿವೈಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಡಿಫ್ರೆಂಟ್ ಕಲರ್ ಎಲ್ಲ ಬರುತ್ತೆ. ಇದು ತುಂಬಾ ಸ್ಮಾಲ್ ಡೆಸ್ಕ್ಟಾಪ್ ಥರ ಇರೋದ್ರಿಂದ ಮನೇಲೆಲ್ಲ ಯೂಸ್ ಮಾಡೋಕ್ಕೆ ತುಂಬಾ ಯೂನಿಕ್ ಆಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿರೋ ಫೀಚರ್ಸು ಮತ್ತು ಇದ್ರ ಪ್ರೈಸ್ ಕಡಿಮೆ ಇರೋದ್ರಿಂದ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ನೋಡಿ. ಈ ಡಿವೈಸ್ನ ಆಗ ಹಳೆ ಕಂಪ್ಯೂಟರೆಲ್ಲ ಸಿಗೋದಲ್ಲ, ಅದೇ ಥರನೇ ಇದೆ ಡಿಸೈನು. ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಒಂದು ಟೈಪ್-C ಪೋರ್ಟ್ ಬರುತ್ತೆ. ಈ ಡಿವೈಸ್ನ ಒಂದು ಚಾರ್ಜರ್ಗೆ ಕಂಪೇರ್ ಮಾಡಿದ್ರೆ ಚಾರ್ಜರ್ಗಿಂತ ಚಿಕ್ಕದಾಗಿದೆ. ಬಟ್ ಇದರಲ್ಲಿ 480p ಡಿಸ್ಪ್ಲೇ ಬರುತ್ತೆ. ಈಗ ಇದನ್ನು ಕನೆಕ್ಟ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಕನೆಕ್ಟ್ ಮಾಡೋಕ್ಕೆ ನಾನೊಂದು ಪವರ್ ಬ್ಯಾಂಕ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಚಾರ್ಜರ್ ಅಡಾಪ್ಟರ್ನ ಯೂಸ್ ಮಾಡ್ಕೊತೀನಿ. ಈಗ ಒಂದು ಟೈಪ್-C ಕೇಬಲ್ನ ತೊಗೊಂಡು ಕನೆಕ್ಟ್ ಮಾಡಿದ್ರೆ ನೋಡಿ, ಆನ್ ಆಗ್ತಾ ಇದೆ. ಆನ್ ಆಗ್ತಾ Windows XP ಅಂತ ಬರ್ತಾ ಇದೆ. ಇದರಲ್ಲಿ ಈಸಿಯಾಗಿ ಬೂಟ್ ಸ್ಕ್ರೀನ್ ಎಲ್ಲನೂ ಕಸ್ಟಮೈಸ್ ಮಾಡ್ಕೊಬೋದು. OS ಬಂದು ಲಿನಕ್ಸ್ OS ಬರುತ್ತೆ. ಇಷ್ಟು ಸಣ್ಣ ಡಿವೈಸಲ್ಲೂ ಲಿನಕ್ಸ್ ವರ್ಕ್ ಆಗುತ್ತೆ. ಫಸ್ಟ್ ಟೈಮು ನಾವು ಸೆಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ. ವೈಫೈ ಎಲ್ಲ ಹಾಕ್ಬಿಟ್ಟು ವೈಫೈ ನೇಮೆಲ್ಲ ಹಾಕಿ ಕನೆಕ್ಟ್ ಮಾಡಿ ಸೆಟ್ಟಿಂಗ್ಸ್ ಮಾಡಾದ್ಮೇಲೆ ನೋಡಿ, ಈ ಡಿವೈಸಲ್ಲಿ ವೆದರ್ ಎಲ್ಲ ತೋರಿಸ್ತಾ ಇದೆ. ಇಂಟರ್ನೆಟ್ಟಿಂದ ತೊಗೊಂಡಿರುತ್ತೆ. 3 ದಿನ ವೆದರ್ ಬರುತ್ತೆ. ಆ್ಯಂಡ್ ನೀವು ಮೊಬೈಲಲ್ಲಿ ಈ ಥರ ಕಸ್ಟಮೈಸು ಮಾಡ್ಕೊಬೋದು. ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡ್ಕೊಬೋದು. ಜಿಫ್ನ ಅಪ್ಲೋಡ್ ಮಾಡ್ಕೊಬೋದು. ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಇರೋ ಥರ ಮಾಡ್ಕೊಬೋದು. ಆ್ಯಂಡ್ ಡಿಫ್ರೆಂಟ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೋದು. ವೆದರು, ಫಾಂಟ್ಸು ಪ್ರತಿಯೊಂದನ್ನು ಈಸಿಯಾಗಿ ಮೊಬೈಲಿಂದನೇ ಕಸ್ಟಮೈಸ್ ಮಾಡ್ಕೊಬೋದು. ಈಗ ಈ ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅಂತ ಚೆಕ್ ಮಾಡೋಕ್ಕೆ ನಾನು USB ಪವರ್ ಮೀಟರ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಈ ಪವರ್ ಮೀಟರಿಂದ ಈ ಡಿವೈಸ್ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ತಿಳ್ಕೊಬೋದು ನೋಡಿ. ಆನ್ ಆಗಬೇಕಾದ್ರೆ ಆಲ್ಮೋಸ್ಟ್ ಒಂದು 0.7 ವ್ಯಾಟ್ಸ್ವರೆಗೂ ತೊಗೊತಾ ಇದೆ. ಸೊ 0.7 to 1 ವ್ಯಾಟ್ವರೆಗೂ ಈ ಡಿವೈಸ್ ತೊಗೊಳುತ್ತೆ. ಈ ಥರ ಪವರ್ ಕನ್ಸಂಪ್ಷನ್ ಎಲ್ಲ ತಿಳ್ಕೊಳ್ಳೋದ್ರಿಂದ ಈ ಡಿವೈಸು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೋದು. ಆ್ಯಂಡ್ ಈಗ ಈ ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ, ಇದ್ರ ಟೆಕ್ನಾಲಜಿ ಏನಿದೆ ಅಂತ ತೋರಿಸ್ಕೊಡೋಕೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಮೇಯ್ನ್ ರೀಸನ್ ಈ ವಿಡಿಯೋ ಮಾಡೋಕ್ಕೆ ಇದೇ ರೀಸನ್ನು ನೋಡಿ. ಇದನ್ನು ಓಪನ್ ಮಾಡಿದ್ರೆ ಒಳಗಡೆ ಇರೋ ಸರ್ಕ್ಯೂಟ್ನ ನೋಡ್ಬೋದು. ಸರ್ಕ್ಯೂಟ್ ಬಂದು USB 8266 ಮಾಡ್ಯೂಲ್ ಇದೆ. ಈ ಥರ ಮಾಡ್ಯೂಲ್ನ ಯೂಸ್ ಮಾಡ್ಕೊಂಡು ತುಂಬಾ ಎಲೆಕ್ಟ್ರಾನಿಕ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಬೋದು. ನಿಮ್ಮ ಸ್ಮಾರ್ಟ್ ಪ್ಲಗ್ಗು, ಸ್ಮಾರ್ಟ್ ಬಲ್ಪಲ್ಲೆಲ್ಲ ಇದೇ ಥರನೇ ESP ಡಿವೈಸಸ್ ಇರುತ್ತೆ. ಈ ಥರ ಮಾಡ್ಯೂಲ್ನೆಲ್ಲ ಯೂಸ್ ಮಾಡ್ಕೊಂಡು ನೀವೇನೇ ಈಸಿಯಾಗಿ ತುಂಬಾ ಒಳ್ಳೊಳ್ಳೆ DIY ಪ್ರಾಜೆಕ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಬೋದು. ಅದಕ್ಕೋಸ್ಕರನೇ ವಿಡಿಯೋನ ಮಾಡ್ತಾ ಇರೋದು. ನಿಮಗೆ ESP ಬಗ್ಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತುಂಬಾ ಪ್ರಾಜೆಕ್ಟ್ಸ್ ಎಲ್ಲ ಬರುತ್ತೆ. ಈಗ ಈ ಸ್ಮಾರ್ಟ್ ವೆದರ್ ಸ್ಟೇಷನ್ ಇದು ಪ್ರೈಸಿಗೆ ಬಂದರೆ ಇದನ್ನು ನಾನು ಡೈರೆಕ್ಟು ಆಲಿಬಾಬಾ ವೆಬ್ಸೈಟಿಂದ ತರಿಸ್ಕೊಂಡಿದ್ದೀನಿ. ಡೈರೆಕ್ಟು ಚೈನಾಯಿಂದನೇ ಬರುತ್ತೆ. ಆ್ಯಂಡ್ ಇದು ಇಂಡಿಯಾಗೆ ಬಂದಾಗ ನನಗೆ ಯಾವುದೇ ಥರ ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್ ಹಾಕಿಲ್ಲ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂದ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವೀಡಿಯೋಸ್ಗಾಗಿ ಟೆಕ್ಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.